ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಜಸ್ಟ್ ಸೈಜ್ 38 ಇರುವಂಥ ಒಂದು ಬ್ಲೌಸ್ನ ಪೇಪರ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಪೇಪರ್ನ ಕ್ಲೋಸ್ ಸೈಡ್ ಯಾವ ಕಡೆ ಇದೆ, ಓಪನ್ ಸೈಡ್ ಯಾವ ಕಡೆ ಇದೆ ಅಂತ ಹೇಳಿದ್ದೀನಿ ಇಲ್ಲಿ. ಸೊ ಈಗ ಬ್ಲೌಸ್ನ ಟೋಟಲ್ ಲೆಂತ್ ಬಂದುಬಿಟ್ಟು 15 ಇಂಚಸ್ಸು. 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ 15 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ 15 ಇಂಚು ಮಾರ್ಕ್ ಆದಮೇಲೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಇವಾಗ ಬ್ಲೌಸ್ನ ನೆಕ್ ವಿಡ್ತು 2.5 ಇಂಚು, ಶೋಲ್ಡರು 3 ಇಂಚಸ್ಸು, ಟೋಟಲ್ 5.5 ಇಂಚಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಬ್ಲೌಸ್ನ ಆರ್ಮೋಲ್ ಕೂಡ ಬಂದುಬಿಟ್ಟು 5.5 ಇಂಚಸ್. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಿ 5.5 ಇಂಚ್. ಫೈವ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಲೈನ್ನ ಡ್ರಾ ಮಾಡಿ. ಇವಾಗ ಚೆಸ್ಟ್ನ ಸೈಜು 9.5 ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ಟೋಟಲ್ 11.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಸೈಜು 38 ಇತ್ತಲ್ವ, ಅದನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಇಂಚ್ ಬರುತ್ತೆ. ಅದಕ್ಕೆ ಪ್ಲಸ್ 2 ಇಂಚ್ ಮಾಡಿದ್ರೆ 11.5. ಅದನ್ನು ಇವಾಗ ಒಂದು ಕೆಳಗಡೆಗೆ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಇವಾಗ ಫ್ರಂಟ್ ನೆಕ್ ಲೆಂತ್ ಬಂದುಬಿಟ್ಟು 6 ಇಂಚಸ್. ನಿಮಗೆ ಎಷ್ಟು ಡಿ ಬೇಕೋ ಅಷ್ಟು ಇಟ್ಕೋಬೋದು. 6 ಆದರೆ ಪರವಾಗಿಲ್ಲ. ನಾರ್ಮಲ್ ಆಗಿ ನಾನು ಇಲ್ಲಿ ರೌಂಡ್ ನೆಕ್ ಡಿಸೈನ್ನ ಇಡ್ತಾ ಇದ್ದೀನಿ. ಪಟ್ಟಿ ಪೀಸು 2.75 ಇಂಚು, ಆಮೇಲೆ ಈ ಕಡೆ 3.5 ಇಂಚು. ಇಲ್ಲಿಂದ 3 ಇಂಚ್ಗೆ ಮಾರ್ಕ್ ಮಾಡಿ. ಅಲ್ಲಿ 3 ಇಂಚ್ವರೆಗೂ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಅಲ್ಲಿಂದ ಮುಂದೆ ಈ ರೀತಿಯಾಗಿ ಶೇಪ್ ಕೊಡಿ. ಇವಾಗ ಆರ್ಮೋಲ್ ಶೇಪಿಂಗ್ಗೆ 1 ಇಂಚು ಆ್ಯಂಡ್ 0.5 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ಕೊಡಿ. ಇಲ್ಲಿಂದ ಮಿಡಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟ್ರಿಗೆ. ಈ ರೀತಿಯಾಗಿ ಆರ್ಮೋಲ್ಗೆ ಫ್ರೀ ಹ್ಯಾಂಡಾಗಿ ಶೇಪ್ ಕೊಡಿ. ಸೊ ಇಷ್ಟು ಮಾಡಿದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಕಟಿಂಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಫಸ್ಟು ಬಾರ್ಡರ್ ಲೈನ್ನ ಕಟ್ ಮಾಡಿ. ಈ ಥರ ಬಾರ್ಡರ್ ಲೈನ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಓಪನ್ ಮಾಡಿಕೊಂಡು ಎರಡು ಪೇಪರ್ನ ಸಪ್ರೇಟ್ ಮಾಡ್ಕೊಳ್ಳಿ.
ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಎರಡು ಪೇಪರ್ನ. ಇಲ್ಲಿ ಫ್ರಂಟ್ ಪಾರ್ಟು ಆಮೇಲೆ ಬ್ಯಾಕ್ ಪಾರ್ಟು ಎರಡು ಸಪ್ರೇಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟಲ್ಲಿ ಆರ್ಮೋಲ್ ಇನ್ನೊಂಚೂರು ಶೇಪ್ ಕಟ್ ಮಾಡ್ಕೋಬೇಕಿದೆ, ಅದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ ಡಿಸೈನ್ ಸಹ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಪಟ್ಟಿ ಪೀಸ್ನ ಕೂಡ ಕಟ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಪಾರ್ಟು ರೆಡಿ ಆಗಿದೆ. ಬ್ಯಾಕ್ ಪಾರ್ಟಲ್ಲೂ ಸಹ ಅಷ್ಟೇ ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚು. ಆಮೇಲೆ ನೀವು ಅದನ್ನು ಎಷ್ಟು ಲೆಂತ್ ಬೇಕೋ ಅಷ್ಟು ತಗೊಂಡು ಡಿಸೈನ್ನ ಮಾಡ್ಕೋಬಹುದು. ಬ್ಯಾಕ್ ಪಾರ್ಟಲ್ಲಿ 0.5 ಇಂಚ್ ಅಂದರೆ 1/2 ಇಂಚನ್ನ ಕಟ್ ಮಾಡ್ಕೋಬೇಕು ನೀವು. ಈ ರೀತಿ 1/2 ಇಂಚನ್ನ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟಿಂದ. ಇವಾಗ ಫ್ರಂಟ್ ಆ್ಯಂಡ್ ಬ್ಯಾಕು ಪಾರ್ಟು ರೆಡಿ ಆಗಿದೆ. ಇವಾಗ ಸ್ಲೀವ್ಸ್ ಪಾರ್ಟ್ಗೆ ಹೋಗೋಣ. ಸ್ಲೀವ್ಸ್ಗೆ ಪೇಪರ್ನ ಈ ರೀತಿ ಸಿಂಗಲ್ ಪೇಜ್ ತಗೊಂಡು ನಡುವೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಸ್ಲೀವ್ಸ್ ಲೆಂತು 13 ಇಂಚನ್ನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೀವು ತಗೋಬೋದು. ಈಗ ಸ್ಲೀವ್ಸ್ ವಿಡ್ತ್ಗೆ ಈ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅದರ ಆರ್ಮೋಲ್ನ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅದು 8.1 ಬಂದಿದೆ, ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡಿ 8.6 ಇಂಚನ್ನ ನಾನು ಸ್ಲೀವ್ಸ್ಗೆ ವಿಡ್ತಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಎಷ್ಟೇ ಇಂಚಸ್ ಬಂದರೂ ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಇದು ನಾರ್ಮಲ್ 4 ಟಕ್ಸ್ ಬ್ಲೌಸ್ ಆದರೆ 1/2 ಇಂಚನ್ನ ಆ್ಯಡ್ ಮಾಡಬೇಕು. ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ ಈ ರೀತಿ ಒಂದು ಬಾಕ್ಸ್ ಟೈಪ್ ರೆಡಿ ಆಗುತ್ತೆ. ಇವಾಗ 1.5 ಇಂಚ್ ಕೆಳಗಡೆಯಿಂದ 1.5 ಇಂಚ್ ಮಾರ್ಕ್ ಮಾಡಿ, ಮೇಲ್ಗಡೆ 3 ಇಂಚ್ಗೆ ಮಾರ್ಕ್ ಮಾಡಿ, 2 ಇಂಚನ್ನ ಡೌನ್ಗೆ ಮಾರ್ಕ್ ಮಾಡಿ. 2 ಇಂಚ್ ಇವಾಗ ಸ್ಕೇಲಿಂದ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ, ಎರಡು ಮಾರ್ಕ್ನ ಜಾಯಿನ್ ಮಾಡಿ. ಮಿಡಲ್ ಪಾಯಿಂಟ್ ಯಾವುದಾಗುತ್ತೆ ನೋಡಿ ಎಷ್ಟು ಇಂಚು ಅಲ್ಲಿಗೆ ಮಾರ್ಕ್ ಮಾಡಿ. ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅದಕ್ಕೆ ಶೇಪ್ನ ಕೊಡಬೇಕು. ಈಸಿಯೆಸ್ಟ್ ಮೆಥಡ್ ಇದು. ನೀವು ಆಮೇಲೆ ಇದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಸರಿ ಮಾಡ್ಕೋಬಹುದು, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ. ಇಲ್ಲಿ ತೋಳಿನ ಸುತ್ತಳತೆ 5.5 ಇಂಚ್ ಇದೆ, ಅದಕ್ಕೆ ಪ್ಲಸ್ 2 ಇಂಚ್ ಆದರೆ 7.5 ಇಂಚ್. ಅದನ್ನು ನಾನು ಸುತ್ತಳತೆಯಾಗಿ ಮಾರ್ಕ್ ಮಾಡಿ ಈ ರೀತಿ ಜಾಯಿನ್ ಮಾಡ್ತಾ ಇದ್ದೀನಿ. ಇವಾಗ ಸಹ ಮತ್ತೆ ಔಟರ್ ಲೈನ್ನ ಕಟ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ ಕೂಡ ರೆಡಿ ಆಗಿದೆ. ಈ ರೀತಿ ಕಾಣ್ತಾ ಇದೆ ನೋಡಿ. ಸ್ಲೀವ್ಸು, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಎಲ್ಲ ರೆಡಿ ಆಯಿತು. ಇವಾಗ ಪೇಪರ್ ಕಟ್ಟಿಂಗು. ಇದನ್ನು ಜಸ್ಟ್ ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು ಅಷ್ಟೇ. ಬಟ್ಟೆನ ಈ ರೀತಿ ಹಾಕೊಳ್ಳಿ. ಓಪನ್ ಸೈಡು ನಮ್ಮ ಅಪೋಸಿಟಲ್ಲಿ ಇರಬೇಕು. ಬಟ್ಟೆ ಹೆಚ್ಚು ಕಮ್ಮಿ ಇರುತ್ತೆ, ಹಾಗಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಪೇಪರ್ನ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ.
ಫ್ರಂಟ್ ಸೈಡ್ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಫಸ್ಟ್ ಪೇಪರ್ನ ಇಟ್ಟು ಈ ರೀತಿ ಬಾರ್ಡರ್ಗೆ ಡ್ರಾ ಮಾಡ್ಕೊಳ್ಳಿ. ಇದನ್ನು ಹುಕ್ಪಟ್ಟಿ ಕಾಸ್ ಪಟ್ಟಿ ಇರುತ್ತಲ್ಲ, ಆ ಸೈಡಿಂದ ಚೂರು ಜಾಸ್ತಿಯಾಗಿ ಮಾರ್ಕ್ ಮಾಡ್ಕೊಂಡು ಹೋಗಿ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಇದೇ ರೀತಿಯಾಗಿ ಮಾಡಿ. ಆಯಿತು, ಇವಾಗ ಈ ರೀತಿ ಅದು ಚೆಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು. ಆ ರೀತಿ ಇದೊಂದೇ ಚೇಂಜಸ್ಸು ಪೇಪರ್ ಕಟ್ಟಿಂಗಿಂದ ಬಟ್ಟೆ ಕಟ್ಟಿಂಗಲ್ಲಿ ಮಾಡ್ಕೋಬೇಕಾಗಿರೋದು. ಇನ್ನು ಮಿಕ್ಕಿದ್ದೆಲ್ಲವೂ ಹೇಗಿರುತ್ತೆ ಹಾಗೆ ನಾರ್ಮಲಿ ಕಟ್ ಮಾಡ್ಕೋಬೋದು. ಇದು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿದೆ, ಒಂದು ಕಡೆ ಕಮ್ಮಿ ಬಿದ್ದಿರುತ್ತೆ ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಲ್ಲಿ. ಇದು ಪಟ್ಟಿ ಪೀಸು. ಪಟ್ಟಿ ಪೀಸ್ 4 ಬೇಕಾಗುತ್ತೆ, 2 ಕಡೆ ಮಾರ್ಕ್ ಮಾಡ್ಕೋಬೇಕು ಈ ಥರ. ಫೈನಲಿ ಕಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಓಪನ್ ಸೈಡ್ ಅಪೋಸಿಟಲ್ಲಿ ಇರಬೇಕು, ಕ್ಲೋಸ್ ಸೈಡ್ ನಮ್ಮ ಕಡೆ ಇರಬೇಕು ಯಾವಾಗಲೂ. ಈ ರೀತಿಯಾಗಿ ನಿಧಾನಕ್ಕೆ ಕಟ್ ಮಾಡಿಕೊಂಡು ಹೋಗಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.